ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ವರ್ಷಿಣಿ. ನಾವೀ ದಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ವಾಸವಿ ಆಸ್ಪತ್ರೆಯಲ್ಲಿದ್ದೀವಿ. ಇಲ್ಲಿ ಯಾವೆಲ್ಲ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ, ಹಾಗೆ ಚಿಕಿತ್ಸೆ ಯಾವ ರೀತಿ ಫಾಲೋ ಮಾಡ್ತಾರೆ, ವಾಸವಿ ಆಸ್ಪತ್ರೆಯ ಬಗ್ಗೆ ಡಾಕ್ಟರ್ಸ್ ಹತ್ರ ಮಾತಾಡಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೆಪ್ಸಿಸ್ ಅನ್ನೋದು ಒಂದು ರೀತಿಯ ಇನ್ಫೆಕ್ಷನ್, ಬಟ್ ಇದು ಲೈಫ್ ಥ್ರೆಟ್ನಿಂಗ್ ಕೂಡ ಆಗಿರುತ್ತೆ. ಯಾಕೆ ಸೆಪ್ಸಿಸ್ ಲೈಫ್ ಥ್ರೆಟ್ನಿಂಗ್? ಸೆಪ್ಸಿಸ್ ಆದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ, ಎಷ್ಟು ಬೇಗ ಟ್ರೀಟ್ಮೆಂಟ್ ತಗೋಬೇಕು, ಸೆಪ್ಸಿಸನ್ನು ಐಡೆಂಟಿಫೈ ಮಾಡೋದು ಹೇಗೆ, ಇದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇಂಟೆನ್ಸಿವ್ ಕೇರ್ ಯೂನಿಟ್ನ ಕನ್ಸಲ್ಟೆಂಟ್ ಇದ್ದಾರೆ ಡಾಕ್ಟರ್ ರವೀಂದ್ರ ರೆಡ್ಡಿ ಅವರು. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಡಾಕ್ಟರ್, ಈಗ ಸೆಪ್ಸಿಸ್ ಅನ್ನೋದು ಬಹಳಷ್ಟು ಜನರಲ್ಲಿ ಆಗತ್ತೆ ಆ್ಯಂಡ್ ಇಟ್ಸ್ ಅ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಮೊದಲಿಗೆ ನೀವು ಇಂಟ್ರೊಡಕ್ಷನನ್ನು ನೀಡೋದಾದರೆ. Sepsis is one of the most common life-threatening conditions we see in ICU and then we treat in ICU. And majority of people have not heard about it at all. ಯಾರಿಗೂ ಅದ್ರ ಬಗ್ಗೆ ಇದೇ ಇರೋದಿಲ್ಲ. And every year millions of people get affected with sepsis. ಅದರಲ್ಲಿ many survive and many don't survive. Coming to Indian scenario also, sepsis is a major health crisis in India. I would say about 3 in 10 deaths happen because of sepsis, and 1 in 2 ICU patients who get admitted have got sepsis. So that how severe the sepsis is. And coming to mortality ಅಂತ ಏನು ಹೇಳ್ತೀವಿ, sepsis ಬಂದರೆ ಎಷ್ಟು ಜನ ಇದಾಗ್ಬೋದು ಅಂತಂದರೆ, some studies ಪ್ರಕಾರ the mortality is anywhere between 27% to over 60% ವರೆಗೂ ಡೆತ್ ಆಗೋ ಚಾನ್ಸಸ್ ಇರುತ್ತೆ sepsis because of sepsis. So ಏನಕ್ಕೆ what makes sepsis especially dangerous is because how quickly sepsis can develop and how easy it is missed. ಅಂದರೆ ಡಯಾಗ್ನೋಸಿಸ್ ಎಷ್ಟು ಈಸಿಯಾಗಿ ಮಿಸ್ ಆಗುತ್ತೆ, ಸೊ ಎಷ್ಟು ಬೇಗ ಪೇಷಂಟ್ಸ್ ಡಿಟೋರೇಟ್ ಆಗ್ತಾರೆ ಅಂತ. ಸೊ ದಟ್ಸ್ ವಾಟ್ ಸೆಪ್ಸಿಸ್ ಈಸ್. ಸೊ ಡಾಕ್ಟರ್, ಈಗ ಸೆಪ್ಸಿಸ್ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್, ವಾಟ್ ಟೈಪ್ ಆಫ್ ಇನ್ಫೆಕ್ಷನ್ ಇಟ್ ಇಸ್ ಅಂತ? ಸಿಂಪಲಾಗಿ ಸ್ಟಾರ್ಟ್ ಮಾಡೋಣ. ಸೊ ವಿ ಆಲ್ ಗೆಟ್ ಇನ್ಫೆಕ್ಷನ್ಸ್. ಸೇ ಫಾರ್ ಎಕ್ಸಾಂಪಲ್ ಒಂದು ಚೆಸ್ಟ್ ಇನ್ಫೆಕ್ಷನ್ ಆಗ್ಬೋದು, ಒಂದು ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಎಲ್ಲ ಒಂದು ವೂಂಡಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಒಂದು ಕಾಮನ್ ಗ್ಯಾಸ್ಟ್ರೋಎಂಟರೈಟಿಸ್, ಸ್ಟಮಕ್ ಬಗ್ಸ್ ಅಂತ ಹೇಳ್ತೀವಿ. So most of the times ನಮ್ಮ ಬಾಡಿ itself fights the infection off. So 1 or 2 days we'll be sick and then usually ಅದರ ಪಾಡಿಗೆ ಅದು ಬಾಡಿ ಫೈಟ್ ಆಗುತ್ತೆ and usually we come out of it. But unfortunately sepsis ಅಂತಂದರೆ it happens when body's immune system, body's response to infection goes into overdrive. ಅಂತಂದರೆ instead of just attacking the infection, ಸೊ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಏನಿದೆ, ಇಮ್ಯೂನ್ ಸಿಸ್ಟಮ್ ಅಂತಂತ ಏನು ಹೇಳ್ತೀವಿ, ಅದು ಇಟ್ ಸ್ಟಾರ್ಟ್ಸ್ ಆ್ಯಕ್ಟಿಂಗ್ ಆನ್ ಅವರ್ ಓನ್ ಬಾಡೀಸ್ ಆರ್ಗನ್ಸ್. ಸೊ ಇನ್ ದ ಪ್ರೋಸೆಸ್ ಆಫ್ ಕಿಲ್ಲಿಂಗ್ ದ ಇನ್ಫೆಕ್ಷನ್ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್ ಅಗೇನ್ಸ್ಟ್ ಅವರ್ ಓನ್ ಬಾಡಿ. ಸೇ ಫಾರ್ ಎಕ್ಸಾಂಪಲ್ ನಮ್ಮ ಲಂಗ್ಸ್ನ ಎಫೆಕ್ಟ್ ಆಗುತ್ತೆ, ಬ್ರೈನು, ಹಾರ್ಟು, ಕಿಡ್ನೀಸು, ಈ ಥರ ಆಗುತ್ತೆ. ಸೊ ಬೇಸಿಕಲಿ ಸೆಪ್ಸಿಸ್ ಈಸ್ ನಥಿಂಗ್ ಬಟ್ ಬಾಡೀಸ್ ರಿಯಾಕ್ಷನ್ ಟು ಇನ್ಫೆಕ್ಷನ್ ಆ್ಯಂಡ್ ದಟ್ ರಿಯಾಕ್ಷನ್ ಕ್ಯಾನ್ ಬಿ ಡೆಡ್ಲಿ. That is what sepsis is. ಸೊ ಡಾಕ್ಟರ್, ಈಗ ಸೆಪ್ಸಿಸನ್ನು ನಾವು ನೋಡೋದಾದರೆ ಸೆಪ್ಸಿಸ್ನ ಡೇಂಜರಸ್ ಅಂತ ಕೂಡ ಹೇಳ್ತಾರೆ. ಇನ್ಫೆಕ್ಷನ್ ಬಾಡಿಯಲ್ಲಿ ಆಗತ್ತೆ, ಸೆಪ್ಸಿಸ್ ಅನ್ನೋದು ಎಕ್ಸಾಕ್ಟಾಗಿ ಏನು ಅಂತ ಹೇಳಿದರೆ. ಸೊ ಬಟ್ ಇದನ್ನು ಡೇಂಜರಸ್ ಅನ್ನೋ ಒಂದು ವಿಭಾಗಕ್ಕೆ ಸೇರಿಸ್ತಾರೆ ಅಂತಂದಾಗ ಹೌ ಡೇಂಜರ್ ಇಟ್ ಈಸ್ ಆ್ಯಂಡ್ ವೈ ಇಸ್ ಇಟ್ ಕಾಲ್ಡ್ ಡೇಂಜರಸ್? There are few reasons ಏನಕ್ಕೆ ಸೆಪ್ಸಿಸ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತೀವಿ ಅಂತಂದರೆ, ಸೊ ಮೊದಲನೇದಾಗಿ ಇಟ್ ಪ್ರೋಗ್ರೆಸಸ್ ವೆರಿ ಕ್ವಿಕ್ಲಿ, ತುಂಬ ಫಾಸ್ಟಾಗಿ ಇದಾಗುತ್ತೆ. ಸೊ ಯೂಶಲಿ ಹೇಳ್ತಾರೆ, ಸೊ ಬೆಳಿಗ್ಗೆ ಪೇಷಂಟ್ ಚೆನ್ನಾಗೇ ಇದ್ದರು, ಸಾಯಂಕಾಲ ಬರೋಷ್ಟೊತ್ತಿಗೆ ಇಷ್ಟು ಸಿಕ್ಕಾಗಿದ್ದಾರೆ ಅಂತ. ಯೂಶಲಿ ದೇ ಲುಕ್, ಬೆಳಗ್ಗೆ ನೋಡಿದಾಗ ದೇ ಲುಕ್ ಎ ಲಿಟಲ್ ಬಿಟ್ ಅನ್ವೆಲ್, ಬಟ್ ಬೈ ದ ಟೈಮ್ ದೇರ್ ಇನ್ ದ ಈವ್ನಿಂಗ್ ಆಗೋಷ್ಟೊತ್ತಿಗೆ ದೇ ವಿಲ್ ಬಿ ಕ್ರಿಟಿಕಲಿ ಇಲ್. ಅಂತಂದರೆ ಅಷ್ಟು ಸಿಕ್ಕಾಗ್ಬಿಡ್ತಾರೆ. ಸೊ ಇನ್ ಎ ಮ್ಯಾಟ್ರ್ ಆಫ್ ಫ್ಯೂ ಅವರ್ಸ್ they become very sick. So that is the reason it progresses very fast. Second thing is ಇನಿಷಿಯಲ್ ಸಿಮ್ಟಮ್ಸ್ ಅಂತ ಏನು ಹೇಳ್ತೀವಿ ಅದು ತುಂಬ ವೇಗಾಗಿರುತ್ತೆ. ಅಂದರೆ ಒಂದು ಸ್ವಲ್ಪ ಏನೋ ಫ್ಲೂ ಥರ ಅಂತ ಅನ್ಸೋದು, ಏನೋ ಸ್ವಲ್ಪ ಲೈಟ್ ಕೋಲ್ಡು ಕಾಫ್ ಥರ ಅಂತ ಅನ್ಸೋದು, ಅಥವಾ ಲೈಟಾಗಿ ಏನೋ ಯೂರಿನಲ್ಲಿ ಇನ್ಫೆಕ್ಷನ್ ಥರ ಅಂತದ್ದು ಆ ಥರ ಅನಿಸುತ್ತೆ. ಸೊ ದಟ್ ಈಸ್ ವೈ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ
ಸೆಪ್ಸಿಸ್. ಥರ್ಡ್ ರೀಸನ್ ಏನಕ್ಕೆ ಅಂತಂದರೆ ಡಿಲೇ ಕಿಲ್ಸ್. ಸೊ ಎವ್ರಿ ಅವರ್ ನಾವು ಸೆಪ್ಸಿಸ್ಸು ಟ್ರೀಟ್ಮೆಂಟು ಐಡೆಂಟಿಫಿಕೇಷನ್ನು ಟ್ರೀಟ್ಮೆಂಟ್ ಡಿಲೇ ಮಾಡಿದ್ವಿ ಅಂತಂದರೆ ಸೊ ದ ರಿಸ್ಕ್ ಆಫ್ ಡೆತ್ತು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ರೀಸನ್ ವೈ ಸೆಪ್ಸಿಸ್ ಈಸ್ ವೆರಿ ಡೇಂಜರಸ್ ಅಂತ ಹೇಳೋದು. ಸೊ ಯೂಶಲಿ ನಾವು ಐಸಿಯಲ್ಲಿ ಹೇಳ್ತೀವಿ ಸೆಪ್ಸಿಸ್ ಡಸಂಟ್ ವೆಯ್ಟ್ ಫಾರ್ ದ ಬ್ಲಡ್ ರಿಸಲ್ಟ್ಸ್ ಅಂತ. ಸೊ ಬೈ ದೆನ್ ಪೇಷಂಟ್ಸ್ ವಿಲ್ ಬಿ ವೆರಿ ವೆರಿ ಸಿಕ್ ಅಂತ. ದಟ್ ಈಸ್ ವೈ ಇಟ್ ಈಸ್ ವೆರಿ ಡೇಂಜರಸ್ ಅಂತ ಹೇಳ್ತೀವಿ ಮೇಡಮ್. ಸೊ ಡಾಕ್ಟರ್, ಈಗ ಸೆಪ್ಸಿಸ್ ಇಸ್ ಬೇಸಿಕಲಿ ಇನ್ಫೆಕ್ಷನ್ ಅಲ್ವಾ? ಸೊ ನಾರ್ಮಲ್ ರೆಗ್ಯುಲರ್ ಇನ್ಫೆಕ್ಷನಿಗೂ ಈ ಸೆಪ್ಸಿಸ್ಗೂ ಮೇಜರ್ ಡಿಫ್ರೆನ್ಸ್ ಅಂತ ನಾವು ಫೈಂಡ್ ಔಟ್ ಮಾಡೋದಾದರೆ ವಾಟ್ ಇಸ್ ಇಟ್ ಡಾಕ್ಟರ್? ಸೆಪ್ಸಿಸ್ ಯೂಶಲಿ ನಾರ್ಮಲ್ ಇನ್ಫೆಕ್ಷನ್ ಥರನೇ ಸ್ಟಾರ್ಟ್ ಆಗುತ್ತೆ ಆ್ಯಸ್ ಎ ಸೆಡ್. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗುತ್ತೆ, ಸೊ ನಮ್ಮ ಬಾಡಿ ಇನ್ಫೆಕ್ಷನ್ ಫೈಟ್ ಮಾಡ್ತೀವಿ ಆ್ಯಂಡ್ ದೆನ್ ವಿ ಟೇಕ್ ಸಮ್ ಸ್ಮಾಲ್ ರೆಮಿಡೀಸ್ ತೊಗೊಂಡಾಗ ಯೂಶಲಿ ವಿ ಜಸ್ಟ್ ಕಮ್ ಔಟ್ ಆಫ್ ದಟ್ ಸ್ಮಾಲ್ ಥಿಂಗ್ಸ್. ಬಟ್ ಸೆಪ್ಸಿಸ್ ಅಂತ ಏನಿದೆ, ಆ ಇನ್ಫೆಕ್ಷನ್ನು ಇಟ್ ಡಸಂಟ್ ಸಬ್ಸೈಡ್, ಅಲ್ಲಿಗೆ ನಿಲ್ಲೋದಿಲ್ಲ ಅದು. ಸೊ ಇಟ್ ಜಸ್ಟ್ ಪ್ರೋಗ್ರೆಸಸ್ ಟು ಸಚ್ ಅನ್ ಎಕ್ಸ್ಟೆಂಟ್ ದಟ್ ಇಟ್ ವಿಲ್ ಸ್ಟಾರ್ಟ್ ಅಫೆಕ್ಟಿಂಗ್ ದ ವೈಟಲ್ ಆರ್ಗನ್ಸು. ಸೇ ಫಾರ್ ಹಾರ್ಟ್ ಅಂತಂದರೆ ಸೊ ಬಿ ಪಿ ಕಡಿಮೆ ಆಗುತ್ತೆ, ಹಾರ್ಟ್ ರೇಟು ಹೆಚ್ಚು ಕಡಿಮೆ ಆಗುತ್ತೆ, ಸೊ ಬ್ರೈನ್ಗೆ ಅಫೆಕ್ಟ್ ಆಗುತ್ತೆ. ಸೊ ಈ ಥರ ವೆನ್ ಇಟ್ ಸ್ಟಾರ್ಟ್ಸ್ ಅಫೆಕ್ಟಿಂಗ್ ದಿ ವೈಟಲ್ ಆರ್ಗನ್ಸ್ ಕಾಸಸ್ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ದಟ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಇನ್ ಸೆಪ್ಸಿಸ್. ಸೊ ದಿಸ್ ಇಸ್ ನಾಟ್ ಎ ಸಿಂಪಲ್ ಇನ್ಫೆಕ್ಷನ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಸೊ ಡಾಕ್ಟರ್, ಈಗ ನಾವು ಸೆಪ್ಸಿಸ್ನ ಕಾಸಸ್ ನೋಡೋದಾದರೆ ಯಾರಲ್ಲಿ ಸೆಪ್ಸಿಸ್ ಆಗೋದು ಹೆಚ್ಚಾಗಿ ಆ್ಯಂಡ್ ವಾಟ್ ಕಾಸಸ್ ಇಟ್? ಸೆಪ್ಸಿಸ್ ಕಾಸಸ್ಸು ಅಂತಂದರೆ ಸೊ ಆ್ಯಸ್ ವಿ ಆಲ್ ನೋ, ಸೊ ಬ್ಯಾಕ್ಟೀರಿಯಾ ಅಂತ ಕೇಳಿದ್ದೀವಿ, ವೈರಸಸ್ ಅಂತ ಕೇಳಿದ್ದೀವಿ, ಪ್ಯಾರಾಸೈಟ್ಸು, ದೀಸ್ ಆರ್ ಆಲ್ ದಿ ಥಿಂಗ್ಸ್ ವಿಚ್ ಕಾಸ್ ಸೆಪ್ಸಿಸ್ಸು. ಸೊ ಕಮಿಂಗ್ ಟು ಯಾರೆಲ್ಲ ಆಗುತ್ತೆ ಅಂತಂದರೆ, ಸೊ ಸೆಪ್ಸಿಸ್ ಕ್ಯಾನ್ ಅಫೆಕ್ಟ್ ಎನಿವನ್. ಸೊ no one is immune to sepsis, but there are some people who are a little bit at a higher risk of developing sepsis. ಯಾರ್ಯಾರು ಅಂತಂದರೆ ಬೇಬೀಸು ಅಥವಾ ಯಂಗ್ ಚಿಲ್ಡ್ರನ್, ಪೇಷಂಟ್ಸ್ ವಿತ್ ಮಧುಮೇಹ ಅಂತ ಏನು ಹೇಳ್ತೀವಿ, ಡಯಾಬಿಟೀಸ್ ಅವರು, ಕ್ಯಾನ್ಸರ್ ಪೇಷಂಟ್ಸು, ಆರ್ ಸಮ್ ಪೇಷಂಟ್ಸ್ ವಿತ್ ವೀಕ್ ಇಮ್ಯೂನ್ ಸಿಸ್ಟಮ್, ಅಂದರೆ ರೋಗನಿರೋಧಕ ಶಕ್ತಿ ಯಾರು ಕಮ್ಮಿ ಇರುತ್ತೆ ಅವರು, ಆ್ಯಂಡ್ ರೀಸೆಂಟ್ ಸರ್ಜರಿ ಆಗಿರುತ್ತೆ ಅಥವಾ ಎನಿ ವೂಂಡ್ಸ್ ಆ ಥರದವರು, ಅಥವಾ ಸಮ್ ಪೀಪಲ್ ಆ್ಯಸ್ ಯು ಆಲ್ ನೋ ಲಾಂಗ್ ಟರ್ಮ್ ಕಿಡ್ನಿ ತೊಂದರೆ ಇರುತ್ತೆ, ಲಾಂಗ್ ಟರ್ಮ್ ಲಂಗ್ ಕಂಡೀಷನ್ಸ್ ಇರುತ್ತೆ. ಸೊ ದೇ ಆರ್ ದ ಒನ್ಸ್ ಹು ಆರ್ ಮೋರ್ ವಲ್ನರಬಲ್ ಟು ಸೆಪ್ಸಿಸ್ ಕಂಪೇರ್ ಟು ನಾರ್ಮಲ್ ಪಾಪ್ಯುಲೇಷನ್. ಬಟ್ ನಾನು ಇನ್ಸಿಸ್ಟ್ ಮಾಡೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ ಸೆಪ್ಸಿಸ್ಸು ಕ್ಯಾನ್ ಅಫೆಕ್ಟ್ ಎನಿವನ್ ಆ್ಯಂಡ್ ನೋಬಡಿ ಈಸ್ ಇಮ್ಯೂನ್ ಟು ಸೆಪ್ಸಿಸ್. ಸೊ ಡಾಕ್ಟರ್, ಈಗ ಕೆಲವೊಂದು ಬಾರಿ ನಾವು ಕೇಳ್ಪಟ್ಟಿದ್ದೀವಿ ದಟ್ ಏನೋ ಒಂದು ಆಪ್ರೇಷನ್ ಆದಾಗ, ಸರ್ಜರಿ ಆದಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗಲೇ ಸೆಪ್ಸಿಸ್ ಆಗಿದೆ, ಸೆಪ್ಸಿಸ್ ಆಗಬಹುದು, ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ, ದಟ್ ಇಸ್ ಟರ್ನಿಂಗ್ ಇನ್ ಟು ಸೆಪ್ಸಿಸ್ ಅಂತ. ಸೊ ಈ ರೀತಿ ಪ್ರತಿ ಬಾರಿ ಹಾಸ್ಪಿಟಲೈಸ್ ಆದಾಗ ಸೆಪ್ಸಿಸ್ ಆಗೋ ಚಾನ್ಸಸ್ ಇರುತ್ತೆ? ಐ ಮೀನ್ ನಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಶುರುವಾಗತ್ತಾ ಅಥವಾ ಆಲ್ ಆಫ್ ಅ ಸಡನ್ ವಿತೌಟ್ ಎನಿ ನೋಟಿಸ್ ಸೆಪ್ಸಿಸ್ ಆಗಬಹುದಾ? ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ ತಕ್ಷಣ ಇದಾಗಿದ ತಕ್ಷಣ ಎಲ್ಲರಿಗೂ ಸೆಪ್ಸಿಸ್ ಆಗುತ್ತೆ ಅಂತಿಲ್ಲ. ಸೊ ಆಸ್ ಎ ಸೆಡ್ ದೇರ್ ಆರ್ ಸಮ್ ಸರ್ಟನ್ ರೀಸನ್ಸ್. ಏನೋ ಒಂದು ಅವ್ರಿಗೆ ಇಮ್ಯುನಿಟಿ ಕಡಿಮೆ ಆಗಬಹುದು, ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬೋದು, ಅಥವಾ ಡಯಾಬಿಟೀಸು ಅನ್ಕಂಟ್ರೋಲ್ಡ್ ಆಗಿರಬಹುದು. ಅದಿದ್ದಾಗ ದೇ ಆರ್ ಮೋರ್ ಪ್ರೋನ್ ಟು ಇದು. ಆ್ಯಂಡ್ ಯೂಶಲಿ they do show signs and symptoms of sepsis. So ನಮಗೆ ಸೈನ್ಸ್ ಅಂತ ಹೇಳಿದ್ರೆ ನಾವು ವಿ ಕ್ಯಾನ್ ಪಿಕ್ ಅಪ್ ಫೀವರ್ ಆಗಿರ್ಬೋದು ಅಥವಾ ಬಿ ಪಿ ಕಡಿಮೆ ಆಗ್ಬೋದು. ಸೊ ದೆರ್ ಆರ್ ಸರ್ಟನ್ ಥಿಂಗ್ಸ್ ವೇರ್ ವಿ ಕ್ಯಾನ್ ಪಿಕ್ ಸೆಪ್ಸಿಸ್ ಆ್ಯಂಡ್ ನಾಟ್ ಆಲ್ ಹೂ ಗೆಟ್ ಅಡ್ಮಿಟೆಡ್ ಡೂ ಗೆಟ್ ಸೆಪ್ಸಿಸ್ ಮೇಡಮ್. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಾವು ನೋಡೋದಾದರೆ ಯಾವ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ರೂಲ್ ಔಟ್ ಮಾಡಬೇಕಾಗುತ್ತೆ ಡಾಕ್ಟರ್? ಯಾವ ವಾರ್ನಿಂಗ್ ಸೈನ್ಸ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು ಸೆಪ್ಸಿಸ್ ಆಗೋ ಒಂದು ಲಕ್ಷಣಗಳು ಕಾಣಕ್ಕೆ ಶುರು ಆಗುತ್ತೆ? ಈಗ ಯಾರಿಗೇ ಆಗಲಿ, ವೆನ್ ಯು ಸಸ್ಪೆಕ್ಟ್ ಸಮನ್ ಹ್ಯಾಸ್ ಗಾಟ್ ಎನ್ ಇನ್ಫೆಕ್ಷನ್ ಆ್ಯಂಡ್ ದ ಇನ್ಫೆಕ್ಷನ್ ಈಸ್ ನಾಟ್ ಗೆಟಿಂಗ್ ಬೆಟರ್ ಬಟ್ ಗೆಟಿಂಗ್ ವರ್ಸ್ ಅಂತ ಹೇಳಿದಾಗ then definitely that is something you should worry about. So common signs symptoms ಅಂತ ಏನು ಹೇಳ್ತೀವಿ ಅಥವಾ ರೆಡ್ ಫ್ಲಾಗ್ಸ್ ಅಂತ ಏನು ಹೇಳ್ತೀವಿ. ಸೊ ಫೀವರು ಅಥವಾ ಕೋಲ್ಡು, ಸೊ ದೇ ಕ್ಯಾನ್ ಹ್ಯಾವ್ ವೆರಿ ಹೈ ಗ್ರೇಡ್ ಫೀವರು ಅಥವಾ ಶಿವರಿಂಗ್ ಆಗಬಹುದು, ವೆರಿ ಕೋಲ್ಡ್ ಆಗ್ಬೋದು. ಸೊ ದಟ್ ಈಸ್ ಒನ್ ವೆರಿ ಕಾಮನ್ ಥಿಂಗ್. ಸೆಕೆಂಡ್ ಥಿಂಗ್, ಮೆಂಟಲ್ ಸ್ಟೇಟಸ್ ಚೇಂಜಸ್ ಅಂತ ಏನು ಹೇಳ್ತೀವಿ. ಸೊ ಪೇಷಂಟ್ಸ್ ಕನ್ಫ್ಯೂಸ್ ಆಗ್ಬೋದು, ಸೊ ಸ್ಲರ್ಡ್ ಸ್ಪೀಚ್ ಆಗಬಹುದು,
ಆಮೇಲೆ ಒಂಥರ ನಾರ್ಮಲಾಗಿ ವಾಟ್ ದೇ ಯೂಸ್ ಟು ಬಿ ಆ ಥರ ಇರೋದಿಲ್ಲ ಅವರು. ಎಕ್ಸ್ಟ್ರೀಮ್ ಡ್ರೌಸಿ ಆಗ್ತಾರೆ, ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್. ದಟ್ ಈಸ್ ವೆರಿ ವೆರಿ ಕಾಮನ್. ಸೊ ನಾರ್ಮಲಾಗಿ ಏನೋ ಅವರು ಆ್ಯಕ್ಟಿವಿಟಿ ಏನು ಮಾಡ್ತಾ ಇರ್ತಾರೆ ಅದೆಲ್ಲ ಯೂಶ್ವಲಿ ಮಾಡೋದಿಲ್ಲ. ಸೊ ದೆಲ್ ಬಿ ವೆರಿ ಕ್ವೈಟ್. ಸೊ ಊಟ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಕ್ವೈಟ್ ಆಗಿರ್ತಾರೆ. That is something, it's a very subtle symptom, but that happens in elderly very very commonly. And coming to breathing, lung ವಿಷಯಕ್ಕೆ ಬಂದಾಗ, so they can be breathing very fast, ಅಥವಾ ಉಸಿರಾಡ್ಲಿಕ್ಕೆ ತೊಂದರೆ ಆಗಬಹುದು. ಆಮೇಲೆ ಸೋ ಮೆನಿ ಪೀಪಲ್ ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡಿರ್ತಾರೆ, ನೋಡಿದಾಗ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ವಾಟ್ ವಿ ಸಿ. ಆ್ಯಂಡ್ ಕಮಿಂಗ್ ಟು ಬಿ ಪಿ, ಸೊ ವೆರಿ ಕಾಮನ್ಲಿ ಬಿ ಪಿ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಸೈನ್. ಆ್ಯಂಡ್ ಆಲ್ಸೋ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು. ಸೊ ಡಾಕ್ಟರ್, ಈಗ ಸೆಪ್ಸಿಸ್ ಯಾರಲ್ಲಿ ಬೇಕಾದರೂ ಆಗಬಹುದಾ? ಲೈಕ್ ಏಜ್ ವೈಸ್ ತೊಗೊಂಡಾಗ ನಾವು ಚಿಕ್ಕ ಮಕ್ಕಳಲ್ಲಿ ಸೆಪ್ಸಿಸ್ ಆದಾಗ, ಅಡಲ್ಟ್ಸಲ್ಲಿ ಸೆಪ್ಸಿಸ್ ಆದಾಗ, ಆ್ಯಂಡ್ ಎಲ್ಡರ್ಲಿ ಪೀಪಲ್ಸಲ್ಲಿ ಸೆಪ್ಸಿಸ್ ಆಗ್ತಿದೆ ಅಂತಂದಾಗ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಏನಾದರೂ ಡಿಫರ್ ಆಗುತ್ತಾ ಡಾಕ್ಟರ್? ಆ್ಯಸ್ ಇ ಸೆಡ್, ಮುಂಚೆನೇ ಹೇಳಿದಾಗೆ, ಸೊ ಈ ಫೀವರು, ಈ ಡಿಕ್ರೀಸ್ಡ್ ಇಂಟೇಕು, ದಿಸ್ ಈಸ್ ಆಲ್ ವೆರಿ ಕಾಮನ್. ಆ್ಯಂಡ್ ಮಕ್ಕಳಲ್ಲಿ ಬಂದಾಗ, ಸೊ ದೇ ವಿಲ್ ಬಿ, ಆ್ಯಸ್ ಇ ಸೆಡ್, ವೆರಿ ಡ್ರೌಸಿ ಇರ್ತಾರೆ. ಸೊ ದೇ ವಿಲ್ ಬಿ ಕ್ರೈಯಿಂಗ್ ಎ ಲಾಟು. ಅವ್ರನ್ನ ಕನ್ಸೋಲ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಕ್ರೈ ಮಾಡ್ತಾ ಇರ್ತಾರೆ. ಫೀಡಿಂಗ್ ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ವೆರಿ ಕಾಮನ್ ಥಿಂಗ್ಸ್ ಇನ್ ಚಿಲ್ಡ್ರನ್. ವೆರೇಸ್ ಇನ್ ಅಡಲ್ಟ್ಸಲ್ಲಿ ಬಂದಾಗ ಹೇಳ್ದಾಗೆ, ಸೊ ಫೀವರ್ ಆಗೋದು, ಸೊ ಡಲ್ ಆಗಿರೋದು. ಸೊ ದೀಸ್ ಆರ್ ಆಲ್ ದಿ ವೆರಿ ವೆರಿ ಒಂಥರ ಸಟಲ್ ಸೈನ್ಸ್ ಟು ಫೈಂಡ್ ಔಟ್ ಆ್ಯಂಡ್ ಟು ಸಸ್ಪೆಕ್ಟ್ ದಟ್ ದೇ ಹ್ಯಾವ್ ಸೆಪ್ಸಿಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಫ್ ಸಸ್ಪೆಕ್ಟೆಡ್ ಡಾಕ್ಟರ್ ಡಯಾಗ್ನೋಸ್ಟಿಕ್ ಮೆಷರ್ಸಿಗೆ ನಾವು ಬಂದರೆ, ಸೊ ಯಾವ ರೀತಿಯ ಒಂದಷ್ಟು ಟೆಸ್ಟ್ಗಳನ್ನು ಮಾಡಲಾಗತ್ತೆ ಟು ಕನ್ಫರ್ಮ್ ಸೆಪ್ಸಿಸ್ ಆಗ್ತಾ ಇದೆ ಅನ್ನೋದನ್ನು? ಸೊ ಯೂಶಲಿ ಪೇಷಂಟು ಹಾಸ್ಪಿಟ್ಲಿಗೆ ಬಂದಿದ್ದ ತಕ್ಷಣ, ಸೊ ದೇ ವಿಲ್ ಬಿ ಎಮರ್ಜೆನ್ಸಿಲಿ ನೋಡ್ತಾರೆ. ನೋಡಿದ ತಕ್ಷಣ ಫಸ್ಟು ವೈಟಲ್ಸ್ ಚೆಕ್ ಮಾಡ್ತೀವಿ. ಸೊ ನಿಮ್ಮ ಬಿ ಪಿ ಇರ್ಬೋದು, ಹಾರ್ಟ್ ರೇಟು, ಅವರ ಬ್ರೀದಿಂಗ್ ರೇಟು, ಆಮೇಲೆ ಸ್ಯಾಚುರೇಷನ್ನು. ಸೊ ಮೋಸ್ಟ್ ಆಫ್ ದ ಟೈಮ್ಸು ಇದೇ ಅಬ್ನಾರ್ಮಲ್ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಟೆಂಪರೇಚರು. ಸೊ ಅದಾಗಿದ ತಕ್ಷಣ, ಇಫ್ ಈ ಸಸ್ಪೆಕ್ಟ್ ಸೆಪ್ಸಿಸ್ ಅಂತ ಹೇಳಿದ ತಕ್ಷಣ, ಸೊ ಸ್ಟ್ರೈಟ್ ಅವೇ ವಿ ಟೇಕ್ ದ ಬ್ಲಡ್ ಟೆಸ್ಟ್ ತೊಗೊಳ್ತೀವಿ. ಬ್ಲಡ್ ಟೆಸ್ಟ್ ತೊಗೊಂಡು, ದೇರ್ ಆರ್ ಸಮ್ ಬ್ಲಡ್ ಟೆಸ್ಟ್ ವೇರ್ ವಿ ಗೆಟ್ ದ ರಿಸಲ್ಟ್ಸ್ ಇನ್ಸ್ಟಂಟೇನಿಯಸ್ಲಿ. ಅದರಲ್ಲೂ ಕೂಡ ನಮ್ಮ ಸಂಶಯನ ಕನ್ಫರ್ಮ್ ಮಾಡುತ್ತೆ. ಸೊ ಆಮೇಲೆ ಚೆಸ್ಟ್ ಏನಾದರೂ ತೊಂದರೆ ಇದೆ ಅಂದರೆ ಚೆಸ್ಟ್ ಎಕ್ಸ್ರೇ ಮಾಡ್ಬೋದು. ಆ್ಯಂಡ್ ದೀಸ್ ಆರ್ ಆಲ್ ದ ಥಿಂಗ್ಸ್ ಮಾಡಿದ ತಕ್ಷಣ ವಿತಿನ್ ಫ್ಯೂ ಮಿನಿಟ್ಸ್ ವಿ ಗೆಟ್ ದ ರಿಸಲ್ಟ್ಸ್. ಆ್ಯಂಡ್ ಡಿಪೆಂಡಿಂಗ್ ಆನ್ ದಿ ಟೆಸ್ಟ್ ವಿ ಆ್ಯಕ್ಟ್ ಇಮಿಡಿಯೇಟ್ಲಿ ಮೇಡಮ್. ಸೊ ಡಾಕ್ಟರ್, ಈಗ ಸೆಪ್ಸಿಸಲ್ಲಿ ವಿ ಹ್ಯಾವ್ ಹರ್ಡ್ ಅಬೌಟ್ ಲ್ಯಾಕ್ಟೇಟ್. ಸೊ ವಾಟ್ ಇಸ್ ದಿಸ್ ಲ್ಯಾಕ್ಟೇಟ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಮೆಷರಲ್ಲಿ ಇಸ್ ಇಟ್ ಇಂಪಾರ್ಟೆಂಟ್? ಡೆಫಿನೆಟ್ಲಿ. ಆ್ಯಸ್ ಎ ಸೆಡ್, ಸೊ ಪೇಷಂಟ್ ಎಮರ್ಜೆನ್ಸಿಗೆ ಬಂದಿದ ತಕ್ಷಣ ಒಂದು ರಕ್ತ ಪರೀಕ್ಷೆ ಮಾಡಿದಾಗ ಸ್ಟ್ರೈಟ್ ಅವೇ ವಿ ಗೆಟ್ ದ ರಿಸಲ್ಟ್. ಸೊ ಲ್ಯಾಕ್ಟೇಟ್ ಅನ್ನೋದು ಇಟ್ಸ್ ಒನ್ ಆಫ್ ದಿ ಮೆಟಬಾಲಿಕ್ ಪ್ಯಾರಾಮೀಟರ್. ಆ ಲ್ಯಾಕ್ಟೇಟು, ಸೊ ನಾರ್ಮಲ್ ಲೆವೆಲ್ ಈಸ್ 0.8 ಇಂದ 1.2 ಇರ್ತದೆ. ಸೊ ಅದು 1.2 ಮೇಲೆ 1.2, 1.4 ಅದ್ರ ಮೇಲೆ ಆಯಿತು ಅಂತಂದರೆ, ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸಿನಿಸ್ಟರ್, ವೆರಿ ಸೀರಿಯಸ್ ಅಂತ. So that is a very good parameter, and we rely a lot on lactate. ಸೊ ಡಾಕ್ಟರ್, ಈಗ ಡಯಾಗ್ನೋಸ್ಟಿಕ್ ಮೆಷರ್ಸಲ್ಲಿ ವೆನ್ ಯು ಕನ್ಫರ್ಮ್ ಸೆಪ್ಸಿಸ್ ಇನ್ಫೆಕ್ಷನ್ ಆಗ್ತಾ ಇದೆ, ಆರ್ಗನ್ಸಿಗೆ ಡ್ಯಾಮೇಜ್ ಆಗೋ ಶುರು ಆಗಿದೆ ಅಂತ ಇದ್ದಾಗ, ಇನಿಷಿಯಲ್ ಆಗಿ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಟ್ರೀಟ್ಮೆಂಟ್ ಕೂಡ ಬೇಸ್ಡ್ ಆನ್ ಪೇಷಂಟ್ ಡಿಫರ್ ಆಗುತ್ತಾ? ಸೆಪ್ಸಿಸ್ ಅಂತ ಹೇಳಿದ್ರೆ, ನಮ್ಮಲ್ಲಿ ದ ಮೊಮೆಂಟ್ ವಿ ಸಸ್ಪೆಕ್ಟ್ ಸೆಪ್ಸಿಸ್ ಅಂತ ಡಯಾಗ್ನೋಸ್ ಮಾಡಿದ ತಕ್ಷಣ, ಯೂಶಲಿ ದ ಟ್ರೀಟ್ಮೆಂಟ್ ಸ್ಟಾರ್ಟ್ಸ್ ಇಮಿಡಿಯೇಟ್ಲಿ ಇನ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ದೇರ್ ಆರ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಇದೆ, ಅದನ್ನು ಫಾಲೋ ಮಾಡ್ತೀವಿ. ಸೊ ಮೋಸ್ಟ್ ಕಾಮನ್ಲಿ ಏನಾಗುತ್ತೆ, ಸೊ ಫ್ಲೂಯಿಡ್ಸ್ ಈಸ್ ವಾಟ್ ವಿ ಸ್ಟಾರ್ಟ್. ಸೊ ಇಂಟ್ರಾವೀನಸ್ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ಸೊ ಇಂಟ್ರಾವೀನಸ್ ಫ್ಲೂಯಿಡ್ಸ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಬ್ಲಡ್ ರಿಸಲ್ಟ್ಸು ಸ್ಟ್ರೈಟ್ ಅವೇ ತಗೊಂಡು ಅದರಲ್ಲಿ ಬ್ಲಡ್ ಕಲ್ಚರ್ ಬೇಕು ಅಂದರೆ ಬ್ಲಡ್ ಕಲ್ಚರ್ ಕಳಿಸೋದು, ಅಥವಾ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಸಸ್ಪೆಕ್ಟ್ ಮಾಡಿದ್ರೆ ಯೂರಿನ್ ಕಲ್ಚರ್ ಕಳಿಸೋದು, ಕಫ ಇದೆ ಅಂತಂದರೆ ಅದನ್ನ ಕಳಿಸೋದು. ಸೊ ಮಾಡಿಬಿಟ್ಟು, ಸೊ ಇಮ್ಮಿಡಿಯೇಟಾಗಿ ಆ್ಯಂಟಿಬಯೋಟಿಕ್ ಕೊಡಬೇಕು ಮೇಡಮ್. ಸೊ ದ ಮೂಮೆಂಟ್ ವಿ ಸಸ್ಪೆಕ್ಟ್ ಇನ್ಫೆಕ್ಷನ್ ಅಂತಂದರೆ, ಸೊ ವಿತಿನ್ 1 hour ದೇ ಸೇ ಆ್ಯಂಟಿಬಯೋಟಿಕ್ ಕೊಡಬೇಕು ಅಂತ. ಸೊ ಬಿಕಾಸ್ ಎವ್ರಿ ಅವರ್ ಯು ಡಿಲೇ ಇನ್ ಗಿವಿಂಗ್ ಆ್ಯಂಟಿಬಯೋಟಿಕ್, ಸೊ ದ ರಿಸ್ಕ್ ಆಫ್ ಮಾರ್ಟಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದರ್ ಥಿಂಗ್ ಈಸ್ ಸೋರ್ಸ್ ಕಂಟ್ರೋಲ್ ಅಂತ, ವಿಚ್ ಇಸ್ ಅನ್ ಅದರ್ ಇಂಪಾರ್ಟೆಂಟ್ ಥಿಂಗ್. ಲೆಟ್ಸ್ ಸೇ ಪೇಷಂಟ್ ಇಸ್ ಗಾಟ್ ಒಂದು ಡಯಾಬಿಟಿಕ್ ಪೇಷಂಟ್ಗೆ ಒಂದು ಫುಟ್ ಆಪ್ಸಿಸ್ ಇದೆ ಅಂದ್ಕೊಳ್ಳಿ. ಸೊ ದಟ್ ಈಸ್ ದ ಸೋರ್ಸ್. ಅಲ್ಲಿಂದ ಏನಾಗುತ್ತೆ, ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಾ ಬ್ಲಡ್ಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಅದನ್ನು ಟ್ಯಾಕಲ್ ಮಾಡಬೇಕು. ಸೊ ಡಿಬ್ರೈಡ್ಮೆಂಟ್ ಅಂತಂತ ಹೇಳ್ತೀವಿ. ಸೊ ಅದು ಮಾಡಬೇಕು. ಅದರ್ ಥಿಂಗ್ ಈಸ್ ದೇ ವಿಲ್ ನೀಡ್ ಆಕ್ಸಿಜನ್ ಬೇಕಾಗುತ್ತೆ, ಆ್ಯಂಡ್ ಕ್ಲೋಸ್ ಮಾನಿಟ್ರಿಂಗ್ ಬೇಕಾಗುತ್ತೆ. ಸೊ ದ ಮೊಮೆಂಟ್ ಪೇಷಂಟು ಎಮರ್ಜೆನ್ಸಿಲಿ ಸ್ಟೆಬಿಲೈಸ್ ಆಗಿದ ತಕ್ಷಣ, ಸೊ ವಿ ಶಿಫ್ಟ್ ದೆಮ್ ಟು ICU,
ಐ ಸಿ ಯುಲಿ ಬಂದಾಗ ಕ್ಲೋಸ್ ಮಾನಿಟ್ರಿಂಗ್ ಮಾಡಿಕೊಂಡು ನೀವೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಮಾಡಿಕೊಂಡು ಸಮ್ಟೈಮ್ಸ್ ದೇ ಮೇ ನೀಡ್ ಎಕ್ಸ್ಟ್ರಾ ಸಪೋರ್ಟ್ ಲೈಕ್ ವೆಂಟಿಲೇಟರ್ ಸಪೋರ್ಟ್ ಬೇಕಾಗಬಹುದು ಅಥವಾ ಡಯಾಲಿಸಿಸ್ ಸಪೋರ್ಟ್ ಬೇಕಾಗಬಹುದು. ಆ್ಯಂಡ್ ಇನ್ನೊಂದು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಸೊ ನೀವು ಕೇಳಿರ್ಬೋದು ಈ ಸ್ಟ್ರೋಕ್ ಆಗಿರೋರಿಗೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರೋರಿಗೆ ವಿತಿನ್ 1 hour ಹೋದರೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಸೊ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಸೆಪ್ಸಿಸ್ ಆಲ್ಸೋ. ಸೊ ಟ್ರೀಟ್ಮೆಂಟ್ ಈಸ್ ಮೋಸ್ಟ್ ಎಫೆಕ್ಟಿವ್ when treatment is when it is started within 1 hour of presentation. ಸೊ ಇಲ್ಲ ಅಂತಂದರೆ ಎವ್ರಿ hour you delay the treatment, the risk of mortality ಜಾಸ್ತಿ ಆಗ್ತಾ ಹೋಗುತ್ತೆ ಮೇಡಮ್. ದಿಸ್ ಇಸ್ ವಾಟ್ ವಿ ಡೂ ಇನ್ ಟ್ರೀಟ್ಮೆಂಟ್. ಓಕೆ, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀವಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ನಾವು ಸೆಪ್ಸಿಸ್ ಅಂತಾಗ ಸೆಪ್ಟಿಕ್ ಶಾಕ್ ಅಂತ ಒಂದು ಟರ್ಮನ್ನು ಕೇಳಿದ್ದೀವಿ ಡಾಕ್ಟರ್. ಪೇಷಂಟ್ ಸೆಪ್ಟಿಕ್ ಶಾಕ್ ಆಗಿದೆ ಅನ್ನೋ ರೀತಿಯಲ್ಲಿ. ಸೊ ವಾಟ್ ಇಸ್ ಸೆಟ್ ಅಂತ, ಯಾವಾಗ ಆಗಬಹುದು, ಯಾರಲ್ಲಿ ಆಗಬಹುದು? ಸೆಪ್ಸಿಸ್ ಅಂತ ಏನು ಹೇಳಿದ್ವಿ ಇಷ್ಟೊತ್ತು. ಸೊ ಇಟ್ಸ್ ದಿ ಇನ್ಫೆಕ್ಷನ್ ವಿಚ್ ಅಫೆಕ್ಟ್ಸ್ ದ ಬಾಡಿ. ಸೊ ಅದನ್ನು ನಾವು ಅದೇ ಹೇಳಿದಾಗೆ ನೀವೇ ಹೇಳಿದ್ವಿ, ಮುಂಚೆನೇ ಮಾತಾಡಿದ್ವಿ. ಸೊ ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ದ ಮೊಮೆಂಟ್ ಬೇಗ ಅದು ಪೇಷಂಟಿಗೆ ಸಿಮ್ಟಮ್ಸ್ ಕಾಣಿಸ್ಕೊಂಡಿದ್ದ ತಕ್ಷಣ ಆಸ್ಪತ್ರೆಗೆ ಬಂದರೆ ನಾವು ಸೆಪ್ಸಿಸ್ ಅಂತ ಡಯಾಗ್ನೋಸ್ ಮಾಡಿದರೆ, ಸೊ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಯೂಶಲಿ ದಟ್ ಈಸ್ ಓಕೆ. ಅದೇನಾದರೂ ಪೇಷಂಟು ಆಸ್ಪತ್ರೆಗೆ ಬರೋದು ತಡವಾಯಿತು, ಸೆಪ್ಸಿಸ್ ವರ್ಸ್ ಆಯಿತು ಅಂತಂದರೆ, ಸೊ ದ ಎಂಡ್ ಅಪ್ ಇನ್ ಎ ಸಿಚುವೇಶನ್ ಕಾಲ್ಡ್ ಎಸ್ ಸೆಪ್ಟಿಕ್ ಶಾಕ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಸೆಪ್ಟಿಕ್ ಶಾಕಲ್ಲಿ ಏನಾಗುತ್ತೆ, ಸೊ ಪೇಷಂಟ್ಸ್ ಬಿ ಪಿ ಡ್ರಾಸ್ಟಿಕಲಿ ಬಿದ್ದೋಗ್ಬಿಡುತ್ತೆ. ಸಮ್ಟೈಮ್ಸ್ ವಿ ಸಿ ವೆರಿ ಕಾಮನ್ಲಿ ಬಿ ಪಿ ಇನ್ ದ ರೇಂಜ್ ಆಫ್ ಅರೌಂಡ್ 60/40, 80/40 ಆ ಥರ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಬ್ಲಡ್ ಸಪ್ಲೈ ಟು ವೈಟಲ್ ಆರ್ಗನ್ಸ್, ಲೆಟ್ಸ್ ಸೇ ದ ಹಾರ್ಟು, ಬ್ರೈನು, ಕಿಡ್ನೀಸು, ಅದಕ್ಕೆಲ್ಲ ಬ್ಲಡ್ ಸಪ್ಲೈ ಆಗೋದಿಲ್ಲ. ಆವಾಗ ದೇ ಎಂಡ್ ಅಪ್ ಇನ್ ವಾಟ್ ಯು ಕಾಲ್ಡ್ ಎಸ್ ಮಲ್ಟಿ ಆರ್ಗನ್ ಫೇಲ್ಯೂರ್. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಕಾಲ್ಡ್ ಎ ಸೆಪ್ಟಿಕ್ ಶಾಕ್ ಅಂತ ಹೇಳ್ತಾರೆ. ಸೊ ಡಾಕ್ಟರ್, ಈಗ ಸೆಪ್ಸಿಸ್ ಆದವರಿಗೆ ಸರ್ಜರಿಯ ನೆಸೆಸಿಟಿ ಏನಾದರೂ ಬರುತ್ತಾ? ಸರ್ಜರಿ ಮಾಡಬೇಕಾಗತ್ತಾ ಅಥವಾ ಆ್ಯಂಟಿಬಯೋಟಿಕ್ಸ್ ಅಥವಾ IV ಫ್ಲೂಯಿಡ್ಸಿಂದನೇ ಕ್ಯೂರ್ ಮಾಡ್ಬೋದಾ, ಸೆಪ್ಸಿಸ್ ಕ್ಲಿಯರ್ ಮಾಡಬಹುದಾ? ಆಗಲೇ ಮಾತಾಡಿದಾಗೆ, ಸೊ ಸೆಪ್ಸಿಸ್ಗೆ ಫಸ್ಟ್ ಇನಿಷಿಯಲ್ ಆ್ಯಸ್ ಯು ಸೆಡ್ ನೀವು IV ಫ್ಲೂಯಿಡ್ ಸ್ಟಾರ್ಟ್ ಮಾಡ್ತೀವಿ, ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ, ಪ್ಲಸ್ ಸೋರ್ಸ್ ಕಂಟ್ರೋಲ್ ಅಂತ ಏನು ಮಾತಾಡಿದ್ವಿ. ಸೊ ಎಲ್ಲಾದರೂ ಒಂದು ಆ್ಯಪ್ಸಿಸ್ ಇದೆ ಅಂದ್ಕೊಳ್ಳಿ, ಎಲ್ಲಾದರೂ ಒಂದು ಇನ್ಫೆಕ್ಟೆಡ್ ಪಾರ್ಟ್ ಇದೆ ಅಂತಂದರೆ, ಸೊ ಅದನ್ನು ನಾವು ಟ್ಯಾಕಲ್ ಮಾಡಲಿಲ್ಲ ಅಂತ ಹೇಳಿದರೆ ಅಲ್ಲಿಂದ ಬ್ಯಾಕ್ಟೀರಿಯಾ ಬರ್ತಾನೆ ಇರುತ್ತೆ ಆ್ಯಂಡ್ ಸೆಪ್ಸಿಸ್ ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥ ಪೇಷಂಟ್ಸ್ಗೆ ರಿಸ್ಕ್ ತೊಗೊಂಡು ಸರ್ಜರಿ ಮಾಡಲೇಬೇಕಾಗುತ್ತೆ. ದೆರ್ ಈಸ್ ನೋ ಅದರ್ ವೇ. ಇಲ್ಲ ಅಂತಂದರೆ ಬರೀ ಆ್ಯಂಟಿಬಯೋಟಿಕ್ಸು, ಬರೀ ಫ್ಲೂಯಿಡ್ಸು ಕೆಲಸ ಮಾಡೋದಿಲ್ಲ. ಸೊ ಅಂಥವ್ರಿಗೆ ಸರ್ಜರಿ ಬೇಕಾಗುತ್ತೆ. ಸೊ ಡಾಕ್ಟರ್, ಒನ್ಸ್ ಒಬ್ಬ ಪೇಷಂಟ್ ಸೆಪ್ಸಿಸ್ ಇದೆ ಅಂತ ಆದಾಗ ಟ್ರೀಟ್ಮೆಂಟ್ ಆದಮೇಲೆ ಕ್ಯಾನ್ ದ್ಯಾಟ್ ಪೇಷಂಟ್ ಫುಲ್ಲಿ ರಿಕವರ್ ಫ್ರಮ್ ಸೆಪ್ಸಿಸ್? ಎಸ್, ಅದೇ ಹೇಳಿದಾಗೆ, ಸೊ ಅರ್ಲಿಯಾಗಿ ಪೇಷಂಟ್ ಪ್ರೆಸೆಂಟ್ ಆಗಿ, ಅರ್ಲಿಯಾಗಿ ಡಯಾಗ್ನೋಸ್ ಆಗಿ, ಅರ್ಲಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಪೇಷಂಟ್ಸ್ ಡೂ ರಿಕವರ್ ಫ್ರಮ್ ಸೆಪ್ಸಿಸ್. ಆ್ಯಸ್ ಎ ಸೆಡ್ ಬಿಗಿನಿಂಗಲ್ಲೇ ಇಂಟ್ರೊಡಕ್ಷನಲ್ಲಿ ಹೇಳಿದಾಗೆ, ಸೊ ಸೆಪ್ಸಿಸ್ ಮಾರ್ಟಾಲಿಟಿ ಎನಿವೇರ್ ಬಿಟ್ವೀನ್ 25% to 60% ಅಂತ ಹೇಳಿದ್ವಿ. ಸೊ ದೆರ್ ಆರ್ ಪೀಪಲ್ ಹೂ ಡೂ come with severe sepsis and with multidisciplinary treatment, multidisciplinary team use ಮಾಡಿ, we do see patients who go out of ICU, who go home, who are diagnosed with sepsis. ಡಾಕ್ಟರ್, ಈಗ ಹಾಸ್ಪಿಟಲ್ ಚೂಸಿಂಗ್ ದ ರೈಟ್ ಹಾಸ್ಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಎಷ್ಟೋ ಬಾರಿ ಏನಾಗುತ್ತೆ, ನೀವು ಸೆಪ್ಸಿಸಲ್ಲೂ ಕೂಡ ಗೋಲ್ಡನ್ ಆರ್ ಇರುತ್ತೆ ಅಂತ ಹೇಳಿದರೆ, ಆ ಟೈಮ್ ವಿಂಡೋನಲ್ಲಿ ಪೇಷಂಟ್ನ ಕರ್ಕೊಂಬರಬೇಕು ಅಂತಿದ್ದಾಗ, ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಹಾಸ್ಪಿಟಲ್, ಹಾರ್ಟ್ ರಿಲೇಟೆಡ್ ಚಿಕಿತ್ಸೆ, ಹಾರ್ಟ್ ಎಮರ್ಜೆನ್ಸಿ ಇರುವಂಥ ಹಾಸ್ಪಿಟಲ್ಸ್ನ ರೀಚ್ ಆಗ್ತಾರೆ. ಹಾಗೆ ಬೇರೆ ವಿಚಾರಗಳಿಗೆ ಹಾಸ್ಪಿಟಲ್ಸ್ಗೆ ಹೋಗ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಸೆಪ್ಸಿಸ್ ಅಥವಾ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅಂದಾಗ ಜನರಲ್ ಫಿಸಿಷಿಯನ್ ಹತ್ರ ಹೋಗೋದು, ಹತ್ತಿರದ ಕ್ಲಿನಿಕ್ಗಳನ್ನು ಫಸ್ಟ್ ಹೋಗಿ ರೀಚ್ ಆಗಿಬಿಡೋಣ ಅನ್ನೋ ರೀತಿ ಇರ್ತಾರೆ. ಸೊ ಹಾಗಾದಾಗ ಡಿಲೇಯಿಂಗ್ ಅಂತ ಇದ್ದಾಗ, ಟೈಮ್ ಡಿಲೇ ಆಗ್ತಾ ಹೋದರೆ ಏನಾಗಬಹುದು ಆ್ಯಂಡ್ ಹೇಗೆ ಡಾಕ್ಟರ್ ರೈಟ್ ಹಾಸ್ಪಿಟಲ್ನ ಚೂಸ್ ಮಾಡೋದು? ಸಣ್ಣ ಪುಟ್ಟ ಇದಕ್ಕೆಲ್ಲ ಯೂಶಲಿ ಕ್ಲಿನಿಕಲ್ಲಿ ಹೋಗಿ ತೋರಿಸ್ಕೊಳ್ತಾರೆ. ಬಟ್ ಇದು ಸೆಪ್ಸಿಸಲ್ಲಿ ಏನಾಗ್ತದೆ, ಸೊ
ಎಷ್ಟು ಫಾಸ್ಟಾಗಿ ಇದಾಗುತ್ತೆ ಅಂತ ಹೇಳಿದ್ರೆ ಸೊ ಟೈಮ್ ಇರೋದಿಲ್ಲ. ಸೊ ನಾನು ವಾಟ್ ಐ ವುಡ್ ಸಜೆಸ್ಟ್ ಅಂತ ಹೇಳಿದ್ರೆ, ದ ಮೊಮೆಂಟ್ ಪೇಷಂಟ್ ಈಸ್ ನಾಟ್ ಲುಕಿಂಗ್ ವೆಲ್, ನಾಟ್ ಈಟಿಂಗ್, ಈ ಸಿಮ್ಟಮ್ಸ್ ಎಲ್ಲ ಏನೇನಿದೆ ಅಂತ ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಿ. ಆ ಥರ ಆದಾಗ ಆದಷ್ಟು ಬೇಗ ಯು ನೀಡ್ ಟು ಗೋ ಟು ಸಮ್ ಸ್ಪೆಷಾಲಿಟಿ ಆರ್ ಸಮ್ ಹಾಸ್ಪಿಟಲ್ ವಿಚ್ ಇಸ್ ಗಾಟ್ ಮಲ್ಟಿಡಿಸಿಪ್ಲಿನರಿ ಟೀಮ್ ಇರೋ ಹಾಸ್ಪಿಟ್ಲು. ಸೊ ವೆಲ್ ಎಕ್ವಿಪ್ಡ್ ICU ಇರಬೇಕು, ವೆಲ್ ಎಕ್ವಿಪ್ಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇರಬೇಕು, ಅಥವಾ ಸರ್ಜರಿ ಏನಾದರೂ ಬೇಕಾಗುತ್ತೆ ಅಂತ ಹೇಳಿದ್ರೆ ಸರ್ಜನ್ಸ್ ಇರೋ ಹಾಸ್ಪಿಟ್ಲು. ಸೊ ಪ್ರಿಫರಬ್ಲಿ ಎ ಹಾಸ್ಪಿಟಲ್ ವಿಚ್ ಇಸ್ ಗಾಟ್ ಆಲ್ ದ ಫೆಸಿಲಿಟೀಸ್ ಇರೋ ಕಡೆ ಹೋದರೆ ದಟ್ ಈಸ್ ಬೆಟರ್. ಇನ್ನೊಂದೇನಾಗುತ್ತೆ, ತುಂಬ ಡಿಲೇ ಆದಷ್ಟು ಏನಾಗುತ್ತೆ, ಮುಂಚೆನೇ ಮಾತಾಡಿದಾಗೆ ಸೆಪ್ಟಿಕ್ ಶಾಕ್ ಅಂತ ಹೇಳಿದ್ವಿ. ಒಂದ್ಸರಿ ಸೆಪ್ಟಿಕ್ ಶಾಕ್ ಹೋಯಿತು ಅಂತಂದರೆ ಆಬ್ವಿಯಸ್ಲಿ ಆರ್ಗನ್ಸ್ ಎಲ್ಲ ಅಫೆಕ್ಟ್ ಆಗಿರುತ್ತೆ. ಸೊ ಆವಾಗ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಟ್ರೀಟ್ ದ ಪೇಷಂಟ್. ಆವಾಗ ಮಾರ್ಟಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಚೂಸ್ ಯಾವ ಹಾಸ್ಪಿಟಲ್ಗೆ ಹೋಗ್ತೀರಾ ಅಂತ. ಪ್ರಿಫರಬ್ಲಿ ಎ ಹಾಸ್ಪಿಟಲ್ ವಿತ್ ಆಲ್ ದ ಫೆಸಿಲಿಟೀಸ್ ಅಂಡರ್ ಒನ್ ರೂಫ್ ಇರೋದು ಕಡೆ ಹೋದರೆ ಸೊ ದಿ ಸರ್ವೈವಲ್ ಚಾನ್ಸಸ್ಸು, ದ ಔಟ್ಕಮ್ಸ್ ಆರ್ ಲಾಟ್ ಬೆಟರ್ ಅಂತ. ಸೊ ವಾಸವಿ ಆಸ್ಪತ್ರೆಯಲ್ಲಿ ಸೆಪ್ಸಿಸ್ ಟ್ರೀಟ್ಮೆಂಟ್ಗೆ ಯಾವ ರೀತಿಯ ಫೆಸಿಲಿಟೀಸ್ ಇದೆ ಡಾಕ್ಟರ್? ಅಡ್ವಾನ್ಸ್ಮೆಂಟ್ ಅಂತೂ ಮೆಡಿಕಲ್ ಫೀಲ್ಡಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ವಾಸವಿ ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಅದನ್ನೆಲ್ಲ? ಸೊ ನಮ್ಮ ವಾಸವಿ ಆಸ್ಪತ್ರೆಯಲ್ಲಿ ಸ್ಟಾರ್ಟಿಂಗ್ ಫ್ರಮ್ ದಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಂದ ಹಿಡಿದು, ಸೊ ಪೇಷಂಟ್ ಬಂದಿದ ತಕ್ಷಣ, ಸೊ ದ ಮೊಮೆಂಟ್ ವಿ ಸಸ್ಪೆಕ್ಟ್ ಇಟ್ ನೀಡ್ಸ್ ಮಲ್ಟಿಡಿಸಿಪ್ಲಿನರಿ ಟೀಮ್ ಬೇಕು ಅಂತ ಹೇಳಿದಾಗ, ವಿ ಯೂಶಲಿ ಜಸ್ಟ್ ಕಾಂಟ್ಯಾಕ್ಟ್ ಆ್ಯಂಡ್ ದೆನ್ ಜಸ್ಟ್ ಗೆಟ್ ದಿ ಮಲ್ಟಿಡಿಸಿಪ್ಲಿನರಿ ಕನ್ಸಲ್ಟೆಂಟ್ಸ್ ಇನ್ವಾಲ್ವ್ಡ್ ಆ ಹಾಸ್ಪಿಟಲಲ್ಲಿ. ಆ್ಯಂಡ್ ವಿ ಡೂ ಹ್ಯಾವ್ advanced technology, advanced equipment, and our ICU is well equipped with state-of-the-art machines, so facilities, so be it ventilator irbodu, dialysis irbodu, infusion pumps, so we have all the facilities. So and in case surgery ಬೇಕಾಯಿತು ಅಥವಾ ಹಾರ್ಟಿಂದ ಏನಾದರೂ ಸಮಸ್ಯೆ ಇದೆ ಅಂತಂದರೆ we do have a cath lab, so we do have state-of-the-art OT ಇದೆ. So this is a place where we can treat, and we are treating a lot of patients, and a lot of patients are getting better also, and they are going home with who are diagnosed with sepsis, madam. ಡಾಕ್ಟರ್, ಇನ್ನು ಯಾವುದೇ ಒಂದು ಸಮಸ್ಯೆ ಅಥವಾ ಕಾಯಿಲೆ ಅಂತಂದಾಗ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಪ್ರಿವೆಂಟ್ ಮಾಡ್ಕೋಬೇಕು ಅಂತ ಇದ್ದಾಗ್ಲೂ ಅವೇರ್ನೆಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟು ಬಿ ಅವೇರ್ ಆಫ್ ಸಮಥಿಂಗ್, ಆವಾಗಷ್ಟೇ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಸೆಪ್ಸಿಸ್ ಬಗ್ಗೆ ಅವೇರ್ನೆಸ್ ಯಾಕೆ ಬಹಳ ಮುಖ್ಯವಾಗಿದೆ ಡಾಕ್ಟರ್? ಸೆಪ್ಸಿಸ್ ಬಗ್ಗೆ ಏನಕ್ಕೆ ಅಂತಂದರೆ, ಸೊ ನಾನು ನಿಮಗೆ ಮುಂಚೆನೇ ನಾವು ಮಾತಾಡಿದಾಗೆ, ಸೊ ಲಾಟ್ ಆಫ್ ಪೀಪಲ್ಗೆ ಯಾರಿಗೂ ಗೊತ್ತೇ ಇಲ್ಲ, ಎಸ್ಪೆಷಲಿ ಈ ನಾನ್ ಅರ್ಬನ್ ಏರಿಯಾಸ್, ಈ ರೂರಲ್ ಏರಿಯಾಸಲ್ಲಿ ಸೆಪ್ಸಿಸ್ ಬಗ್ಗೆ ಐಡಿಯಾನೇ ಇರೋದಿಲ್ಲ ಮೇಡಮ್. ಸೊ ನಾವು ನೋಡೋದಾದರೆ ಸೊ ಮೆನಿ ಪೇಷಂಟ್ಸ್ ಬರ್ತಾರಲ್ಲ, ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಆರ್ಗನ್ ಫೇಲ್ಯೂರು, ಎಸ್ಟಾಬ್ಲಿಷ್ಡ್ ಆರ್ಗನ್ ಫೇಲ್ಯೂರಲ್ಲಿ ಬರ್ತಾರೆ. ಸೊ ಆ ಥರ ಆಗದಲ್ಲೇ ಇರೋ ಥರ ಆದರೆ ಒಳ್ಳೆಯದು. ಸೊ ಮೇಯ್ನಾಗಿ ಏನು ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟೀಸ್ ಇರೋರು, ಸೊ ದೇ ನೀಡ್ ಟು ಹ್ಯಾವ್ ಎ ಗುಡ್ ಕಂಟ್ರೋಲ್ ಆಫ್ ದರ್ ಡಯಾಬಿಟೀಸು, ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು, ಎಕ್ಸಸೈಸ್ ಮಾಡಬೇಕು. ಆಮೇಲೆ ಹ್ಯಾಂಡ್ ಹೈಜೀನ್ ಈಸ್ ಸಮಥಿಂಗ್ ವಿಚ್ ಇಸ್ ಅನದರ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಏನಾದರೂ ಈ ರೋಗದ ಸೂಚನೆಗಳು ಕಾಣಿಸ್ಕೊಂಡಿದ್ದ ತಕ್ಷಣ, ಕಾಯಿಲೆ ಸೂಚನೆ ಕಾಣಿಸ್ಕೊಂಡಿದ್ದ ತಕ್ಷಣ, ಇಟ್ಸ್ ಬೆಟರ್ ಟು ಕನ್ಸಲ್ಟ್ ರಾದರ್ ದ್ಯಾನ್ ಜಸ್ಟ್ ಡಿಲೇ ಮಾಡ್ಕೊಂಡಿರೋ ಬದಲು ಬೇಗ ಬಂದರೆ ಒಳ್ಳೆಯದು. ಸೊ ಈ ಅವೇರ್ನೆಸ್ ಐ ಥಿಂಕ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ್ಯಂಡ್ ಈ ಹಾರ್ಟ್ ಅಟ್ಯಾಕು, ಈ ಸ್ಟ್ರೋಕು, ಅದಕ್ಕಿರೋಷ್ಟು ಇದು ಸೆಪ್ಸಿಸ್ಗೆ ಯಾರಿಗೂ ಐಡಿಯಾ ಇಲ್ಲ. ಸೊ ದಟ್ ಈಸ್ ದ ಮೇನ್ ಇಶ್ಯೂ. ಆ್ಯಂಡ್ ಯಾರಿಗೂ ಕೇಳಿರೋದೇ ಇಲ್ಲ ಸೆಪ್ಸಿಸ್ಸು ಅಂತ ಹೇಳಿದ್ರೆ. ಈಗ ನಾವು ಕೂಡ ICUಲಿ ಪೇಷಂಟ್ ಬಂದಾಗ, ಪೇಷಂಟ್ ಈಸ್ ಇನ್ ಸೆಪ್ಸಿಸ್, ಸೆಪ್ಟಿಕ್ ಶಾಕ್ ಅಂತಂದರೆ ಅವರು ಎಲ್ಲ ಸರಿ ಹೋಗ್ತಾರಾ ಅಂತ ಕೇಳ್ತಾರೆ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಅವೇರ್ನೆಸ್ ಆ ಥರ ಇದೆ ನಮ್ಮ ಇದರಲ್ಲಿ. ಸೊ ದಟ್ ಹ್ಯಾಸ್ ಟು ಇಂಪ್ರೂವ್, ದೆನ್ ಓನ್ಲಿ ವಿ ಕ್ಯಾನ್ ಹೆಲ್ಪ್ ಪೀಪಲ್ ಆ್ಯಂಡ್ ಔಟ್ಕಮ್ಸ್ ವಿಲ್ ಬಿ ಬೆಟರ್. ಡಾಕ್ಟರ್, ಕೊನೆಯದಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂತಹ ವೀಕ್ಷಕರಿಗೆ ಟೇಕ್ ಹೋಮ್ ಮೆಸೇಜ್ ಅಂತ ನೀಡೋದಾದರೆ ನೀವು? ನಾನು ಹೇಳೋದೇನಂತಂದರೆ, ಸೆಪ್ಸಿಸ್ ಈಸ್ ಎ ಕಂಡೀಷನ್ ವೇರ್ ಇಟ್ ನೀಡ್ಸ್ ಇಮಿಡಿಯೇಟ್ ಮೆಡಿಕಲ್ ಅಟೆನ್ಷನ್. ಸೊ ನಿಮಗೇನಾದರೂ ಡೌಟ್ ಇದ್ದರೆ ತಕ್ಷಣವೇ ಹೋಗಿ ಆ ಹತ್ತಿರದಲ್ಲಿರೋ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ಸೆಪ್ಸಿಸ್ ಈಸ್ ಅ ಸೈಲೆಂಟ್ ಕಿಲ್ಲರ್. ಸೊ ಬಟ್ ಬೈ ಇನ್ಕ್ರೀಸಿಂಗ್ ಅವೇರ್ನೆಸ್ ಅಬೌಟ್ ಸೆಪ್ಸಿಸ್ and recognizing sepsis as quickly as possible and starting treatment immediately will save the lives. So that is what I would like to say. Thank you very much. 100% ಕರೆಕ್ಟ್ ನೀವು ಹೇಳಿದ್ದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಪ್ಸಿಸ್ ಅನ್ನೋದು ಏನು, ಆ್ಯಂಡ್ ಯಾಕಾಗತ್ತೆ, ಯಾರಲ್ಲಿ ಆಗುತ್ತೆ, ಆ್ಯಂಡ್ ಹೌ ಡೇಂಜರಸ್, ಅದರಿಂದಲೂ ಕೂಡ ಪಾರಾಗೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.